ಇಲ್ಲಿ ಸೇರಿದಂತ ಮಾಧ್ಯಮ ವರ್ತಕರಿಗೆ ಎಲ್ಲಾ ರೀತಿಗಳು ಸೇರಿದರೆ ಇದು ಒಂದು ಸ್ಪೆಷಲ್. ಏನೆಂದರೆ ಇಲ್ಲಿ ರೈತರ ಮಕ್ಕಳಿರ್ಬೋದು, ಆಫೀಸರ್ ಮಕ್ಕಳಿರ್ಬೋದು, ವ್ಯಾಪಾರಸ್ಥರ ಮಕ್ಕಳು ಎಲ್ಲರೂ ಇರ್ಬೋದು. ಆದರೆ ನಮ್ಮ ದೇಶದಲ್ಲಿ ನಡೀತಾ ಇರುವಂತ ದುರಂತದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಮೊದಲು ಈ ಪೈಪ್ ಏನು ಯಾತಕ್ಕೆ ಹುಟ್ಟಿದ್ದು ಈ ಸೈಜು ಅಂತ ಈಗ ನೀವು ತಮಗೆಲ್ಲ ಅನ್ಸ್ಬೋದು, ಏನಿದೆ ಕಾಮನ್ ಪೈಪ್, ಅದಕ್ಕೆ ಏನಪ್ಪ ಅಂತ. ಸೊ ಅದಕ್ಕೆ ಬಗ್ಗೆ ನಾನು ತಿಳಿಸ್ತೇನೆ ದಯವಿಟ್ಟು. 2 ಬಿಟ್ಟಿತ್ತು 50 ವರ್ಷ ಹಿಂದೆ, 2 ಬಿಟ್ಟಿತ್ತು 6 ಇಂಚಿ 6.5 ಇಂಚಿ 2 ಬಿಟ್ಟು ಅಂತ ಬರ್ತಾ ಇತ್ತು. ಅದರ ಸೈಜು 165 ಮಿಲಿಮೀಟರ್ ಡೈಮೆನ್ಷನ್, ಔಟರ್ ಡೈಮೆನ್ಷನ್. ಇನ್ನೊಂದು 175 ಔಟರ್ ಡೈಮೆನ್ಷನ್. ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ 165ರಿಂದ ಬಿಟ್ಟು ಹಾಕಿದಾಗ ಅದಕ್ಕೆ MS ಪೈಪು BIS ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಇತ್ತು. ಅದರಲ್ಲಿ ಅದೇ ಅಪ್ರೂವಲ್ ಆಗಿದೆ. ಅದರಿಂದ MS ಪೈಪ್ ಹಾಕಿದಾಗ ಮೋಟರ್ಗೂ ಪೈಪ್ಗೂ ಗ್ಯಾಪ್ ತುಂಬಾ ಕಮ್ಮಿ ಇದೆ. ಆದರೆ ಈಗಿನ ಕಾಲ 1000 ಅಡಿ, 1500, 2000 ಅಡಿ ಹೋಗ್ತಾ ಇದೆ. ಈ 6 ಇಂಚು ಬಿಟ್ಟು ಹೋಗ್ತಾ ಇದ್ರೆ ಸೈಜ್ ಕಮ್ಮಿ ಆಗ್ತಾ ಹೋಗ್ತದೆ ಕೆಳಗಡೆ. ಏನಾದ್ರೂ ಮೋಟರ್ಗೂ ಅದಕ್ಕೆ ಗ್ಯಾಪ್ ಕಮ್ಮಿ ಇರೋದಕ್ಕೆ ಎಲ್ಲಿ ಬೇಕಾದ್ರೂ ಮೋಟರ್ ಸಿಕ್ಕಾಕೊಳ್ಳಕ್ಕೆ ಅವಕಾಶ ಜಾಸ್ತಿ ಇದೆ. ಅಟ್ಲೀಸ್ಟ್ ಕೇಬಲ್ ಬರ್ಬೋದು, ಒಂದು ಇದು ಕಲ್ಲು ಬರ್ಬೋದು, ಏನೇ ಬಂದ್ರು ಸಿಕ್ಕಾಕೊಂತ ಇತ್ತು. ಆ ರೀತಿ ಹಲವಾರು ಸಾವಿರಾರು ಬೋರುಗಳು ಹಾಳಾಗ್ಬಿಟ್ಟಿದ್ದಾವೆ. ರೈತರಿಗೆ ಒಂದೇ ಒಂದು ಬೋರ್ ಸಿಗೋದು ಹಾಕೋಕ್ಕೂ ಶಕ್ತಿ ಇಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ನೀರಿಟ್ಟು ಮೋಟರ್ ಸಿಕ್ಕಾಕೊಂಡು ಕಳ್ಕೊಂಡಿರೋದು ಜಾಸ್ತಿ ಇದ್ದಾರೆ. ಅಂತ ಟೈಮಲ್ಲಿ ನನ್ನ ಮಾವನಾದ್ರ ಜಿ ಕೇಶವಲ್ ನಾಯ್ಡು ಅವರು ಇಡೀ ದೇಶದಲ್ಲಿ ಬೋರ್ವೆಲ್ ಫೀಲ್ಡ್ಗೆ ಹೋಗಿ 10 ಬೋರು 10 ರಿಗ್ಗು 15 ರಿಗ್ಗು ತಗೊಂಡೋಗಿ ಎಲ್ಲ ಬೋರ್ವೆಲ್ ಮಾಡ್ತಾ ಇದ್ರು ಕೆಲಸ. ಅವರು ರಿಟೈರ್ಡ್ ಮಿಲಿಟರಿ, ಅವರು ಒಬ್ಬ ರೈತರ ಮಗ. ಅವರು ನಾನು ಏನಾದ್ರೂ ಮಾಡ್ಬೇಕು, ನಮ್ಮ ದೇಶಕ್ಕಾಗ್ಲಿ ನಮ್ಮ ಊರಿಗಾಗ್ಲಿ ಏನೋ ಮಾಡ್ಲೇಬೇಕು ಅಂತ ಒಂದು ಆಸೆಯಿಂದ ಕೊನೆಗೆ ಈ ಬಿಟ್ಟಿಂದ ಯಾವ ತೊಂದರೆ ಬರ್ತಾ ಇದೆ, ಯಾಕೆ ಈ ತರ ಇದ್ದಾರೆ, ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ 175 mm ಔಟರ್ ಓಡಿನು ಅವರೇ ಮಾಡಿದ್ದು. ಪೇಟೆಂಟ್ ಮಾಡಿದೀವಿ, ಕಾಪಿರೈಟ್ ಮಾಡಿದೀವಿ, ಡಿಸೈನ್ ಮಾಡಿದೀವಿ, ಟ್ರೇಡ್ ಮಾರ್ಕ್ ಎಲ್ಲ ನಾವೇ ಮಾಡ್ಕೊಂಡಿದ್ವಿ. 1999 ಪೇಟೆಂಟ್ ಮಾಡಿರೋದು. 2002 ನಲ್ಲಿ ಆ ಪೈಪು ದೇಶದಲ್ಲಿ ಕರ್ನಾಟಕದಲ್ಲಿ ಕಲ್ಕಟ್ಟ ಟ್ಯೂಬ್ಸ್ ಅವರಿಂದ ಬಿಡುಗಡೆ ಮಾಡಿಸಿದ್ವಿ. ಆ ಪೈಪನ್ನು ಕಲ್ಕಟ್ಟ ಟ್ಯೂಬ್ಸ್ ಇಂದ ಬಿಡುಗಡೆ ಮಾಡಿಸಿದ್ವಿ. ಆವತ್ತಿಂದ ಒಂದೊಂದು ಪೈಪು ತಗೊಂಡೋಗಿ ಮಾರಿ ಅಲ್ಲಿಂದ ಕಷ್ಟಪಟ್ಟು ಬಂದ ಮೇಲೆ ಆವಾಗ SM ಕೃಷ್ಣ ಮುಖ್ಯಮಂತ್ರಿಗಳಿದ್ರು. ಅವ್ರು ಇರೋವಾಗ ಶ್ರೀ ವಿ ಮುನಿಯಪ್ಪ ಅವರು, ಶ್ರೀ ಕೋಲಿವಾಡಿ ಮಿನಿಸ್ಟರ್, ಇಬ್ಬರು ಮಿನಿಸ್ಟರ್ಗಳು 6.5 ಇಂಚು ಬಿಟ್ಟೇ ಹಾಕ್ಬೇಕು, ಬಳಸ್ಬೇಕು ಕರ್ನಾಟಕದಲ್ಲಿ, ಯಾವುದೇ ಮಾಡಬಾರ್ದು ಅಂತ ಕಾನೂನು ರೀತಿ ಅವರು ಒಂದು ಆರ್ಡರ್ ಮಾಡಿ ಪಾಸ್ ಮಾಡಿಬಿಟ್ರು. ಆವಾಗ 6 ಇಂಚು ಬಿಟ್ಟು ನಿಂತೋಗಿ 6.5 ಸ್ಟಾರ್ಟ್ ಆಯ್ತು. ಸೊ 6.5 ಇಂಚು ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಾವನವರೇ. ಅದಕ್ಕಾಗಿ 3 ವರ್ಷ ನಮಗೂ ರಾಯಲ್ಟಿ ಕೊಟ್ಟಿದ್ದಾರೆ. ಆ ಕಾಯಲ್ ಟ್ಯೂಬ್ ಅವನು 2005 ಕೊಟ್ಟಿದ್ದಾನೆ. 2005 ಏಪ್ರಿಲ್ ಅಲ್ಲಿ ನಿಲ್ಲಿಸ್ಬಿಟ್ಟು BT ಕಂಪ್ನಿ ಅಂತ ಅದು ಬಂತು ಬೆಂಗಳೂರಿಗೆ ಪೈಪ್ ಹೈದರಾಬಾದಿಂದ. ನಾವು ರಾಯಲ್ಟಿ ಕೊಡ್ತೀವಿ, ಅವ್ರು ನಿಲ್ಸಿ, ಇಲ್ಲ ಅಂತ ಅವ್ರ ಹತ್ರ ರಾಯಲ್ಟಿ ಇಸ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಎಂತದ್ದು ಅದನ್ನು ಸೀಸ್ ಮಾಡಿಬಿಟ್ಟು ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡೆಪ್ಯೂಟಿ CM ಆಗಿದ್ರು. ಆವಾಗ ನಿಲ್ಸಿದ್ರು. ಪೊಲೀಸ್ ಅವ್ರು ಯಾರೋ ಬಂದು ಯಾಕೆ ತಗೊಂಡು ಹೋಗ್ತಾ ಇದ್ರಿ ಪೈಪು, ಏನು ಉದ್ದೇಶ ಇದು ಅಂತ ನಿಲ್ಸಿದ್ರು. ಆವಾಗ ಕೋರ್ಟ್ ಆರ್ಡರ್ ತೋರಿಸಿದ್ದಾರೆ, ಅವ್ರಿಗೆ ಗಮನಕ್ಕೆ ತಂದ್ರು. ಸರ್ ಕೋರ್ಟ್ ಆರ್ಡರ್ ಇದೆ ಅಂತ, ಸರಿ ತಗೊಂಡು ಹೋಗಪ್ಪ, ಯಾವ ತೊಂದರೆ ಬೇಡ ಅಂತ ಕಳಿಸ್ಬಿಟ್ರು. ಪೈಪ್ ತಗೊಂಡು ಹೋಗ್ತಾ ಇರೋವಾಗ ನಮಗೆ ಅಪಘಾತ ಆಯ್ತು, ಆಕ್ಸಿಡೆಂಟ್ ಆಯ್ತು. ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ASI ನಮ್ಮ ಕೋಬ್ರದರಾದ್ರ ಪಶುಪತಿ ಅನ್ನೋರು ಅಲ್ಲೇ ತೀರ್ಕೊಂಡ್ರು. ನಾನೇ ಅಲ್ಲಿದ್ದೆ. ನನಗೂ ತುಂಬಾ ಏಟಗಳಾಗಿದೆ, ಸ್ಪೈನಲ್ ಕಾರ್ಡು. ನಾನು ನಡೆಯೋಕು 6 ವರ್ಷ ಆಯ್ತು. ಬೆಡ್ ಮೇಲಿದ್ದು ಬರೋಕೆ 6 ವರ್ಷ ಆಯ್ತು.
ಅದಕ್ಕಾಗಿ ಅದು ನಿಜಗೂ ನಮ್ಗೆ ಅನುಮಾನ ಏನಂತಿದ್ರೆ ಆ ಕಂಪನಿಯವರೇ ಮಾಡಿಸಿರ್ಬೇಕು ಅಂತ ಈಗಲೂ ನನಗೆ ಅನುಮಾನ ಇದೆ. ಅದನ್ನ ಆಚೆ ಹೇಳೋಕು ತಮ್ಮೆಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಹಂಗೆ ಇಟ್ಬಿಟ್ಟಿದೀವಿ. ಅದೇ ಆಮೇಲೆ ಏನಾಯ್ತು, ಕೋರ್ಟ್ಗೆ ಹೋಗ್ಬಿಟ್ರು. ಕೋರ್ಟ್ಗೆ ಹೋಗಿ ಸುಮ್ಮನೆ ನಿಂತು ಹೋಗ್ಬಿಟ್ರು. ಮತ್ತು 2015 ನಮ್ಮ ಭೂಪತಿಗೆ ಮತ್ತು ಕ್ಯಾಟೂಬ್ ಅವ್ರನ್ನ ಸೀಸ್ ಮಾಡಿದ್ರು 2015 ಸೀಸ್ ಮಾಡಿಬಿಟ್ಟು ಮತ್ತು ಏನೋ ಅವ್ರಿಗೆ ಮೋಸ ಮಾಡಿ ಅದು ಮಾಡಿಬಿಟ್ರು. ತಮಿಳ್ನಾಡವ್ರು ಬಂದು ಹಿಂದೇನು ಮಾಡೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಓಡಿಸ್ಬಿಟ್ರು. ಅವನು ತಮಿಳ್ನಾಡು ಹೊರಟೋಗಿದ್ರು. ಆದ ನಂತರ ನಮಗೇನಾಯ್ತು, ಎಲ್ಲ ಏನೂ ಇಲ್ಲ, ಈ ದೇಶದಲ್ಲಿ ನ್ಯಾಯ ಇಲ್ಲ, ಏನೂ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ರು. ಆದರೆ ನಾನಿಲ್ಲೇ ಕರ್ನಾಟಕದವನು, ಆಂಧ್ರನಲ್ಲಿ ಹುಟ್ಟಿದ್ರು, ಕರ್ನಾಟಕದಲ್ಲಿ ಅವ್ರಿಗೆ ಬೆಳೆದಿರೋದೇ ಎಲ್ಲ. ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇಸ್ಕೊಂಡು ಬಂದು ಕಾಪಿರೈಟ್ ಅಪ್ಲಿಕೇಶನ್ ನನ್ನ ಹೆಸರಲ್ಲಿ ಬಂತು. ಪೇಟೆಂಟು 20 years ಮುಗಿದೋಯ್ತು. ಕಾಪಿರೈಟಿಗೆ ಲೈಫ್ಲೆಸ್ 60 years ಇದೆ, ಅದನ್ನು ನನ್ನ ಹೆಸರಲ್ಲಿ ಬಂದು. ಮತ್ತು ಡಿಸೈನ್ ನಾನೇ ಮಾಡಿದೆ, ಡಿಸೈನು ನಾನು ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಎಲ್ಲ ನನ್ನ ಹೆಸರಲ್ಲಿ ಇದ್ಕೊಂಡು ನಾನು 6 ವರ್ಷ ಆಯಿತು. ನಾನು ಯಾರಿಗೂ ಗೊತ್ತಿಲ್ದಂಗೆ, ಯಾವ ಕಂಪ್ನಿಗೆ ಯಾರಿಗೂ ಗೊತ್ತಿಲ್ದಂಗೆ 6 ವರ್ಷ ಹಿಂದೆಯಿಂದ ಕಷ್ಟಪಟ್ಟು ಮಾಡಿ, ಈಗ ಕೊನೆಗೆ 2 ತಿಂಗಳ ಹಿಂದೆ ಸೂರ್ಯ ರೋಹಿಣಿ ಹಿಂದೂಪುರ ಅವರು ಕಂಪನಿ ಒಂದಿದೆ, ಅದನ್ನು ಹೋಗಿ ನಮ್ಮ ಗೌರ್ಮೆಂಟ್ ಇದು FIR ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನು, ಆಮೇಲೆ ಕೋರ್ಟಿಂದ ಆದೇಶ ತಗೊಂಡು ಸೀಸ್ ಮಾಡಿ, ಪಕ್ಕದಲ್ಲಿ ಹೈಟೆಕ್ ಇತ್ತಲ್ಲ ಅದನ್ನು ಸೀಸ್ ಮಾಡಿ, ಎರಡನ್ನು ಸೀಸ್ ಮಾಡಿದ ತಕ್ಷಣ ಅವರು ಸ್ಟೇಕ್ ಹೋದ್ರು. ಅದು ಮಾಮೂಲಿ ಹೋಗ್ತಾರೆ, ನಾವು ಹೋಗಿದ್ದೀವಿ. ಅದು ಇನ್ನೊಂದು ತಪ್ಪು ಮಾಡಿದ್ದಾರೆ, ಅದು ದೊಡ್ಡ ಬುಕ್. ಅದೇನು ತಪ್ಪು ಮಾಡಿದ್ದಾರೆ ಅಂದ್ರೆ, ನೋಡಿ ಇದರಲ್ಲಿ ಸಹ ನೀವೆಲ್ಲರೂ ನನಗೆ ತಕ್ಕಂತ ನ್ಯಾಯ ಮಾಡಬೇಕು. ಇಷ್ಟು ಬುಕ್ ಇದೆಯಲ್ಲ, ಇದರಲ್ಲಿ ಏನು ಇಲ್ಲ. ಇಲ್ಲಿವರೆಗೂ ಅವರು ಕಂಪನಿ ಬಗ್ಗೆ 52 ವರ್ಷ ನಮ್ಮ ಕಂಪನಿ ಇದೆ ಅಂತ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಹೊರತು, ಈ ಪೈಪ್ ಹುಟ್ಟು 23 ವರ್ಷ ಆಗಿದೆ ಅಷ್ಟೇ ಹೊರತು 2002 ಪೈಪ್ ಸ್ಟಾರ್ಟ್ ಆಗಿರೋದು. ಅದಕ್ಕೆ ಮುಂಚೆ ಈ ಪೈಪ್ ಇದೆ, ಈ ಸೈಜ್ ಇಲ್ಲ. ಈ ಸೈಜ್ ಇಂದ ಅದಕ್ಕೋಸ್ಕರ ಅವರು ಈ ಕಾಪಿರೈಟ್ ನ ಕ್ಯಾನ್ಸಲ್ ಮಾಡಿ ಅಂತ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ದಾರೆ 1 ವಾರ ಹಿಂದೆ. ಆದ್ರೆ ಕಾಪಿರೈಟ್ ಕೊಟ್ಟೋದು ಸರ್ಕಾರ, ನಮ್ಮ ಸೆಂಟ್ರಲ್ ಗವರ್ಮೆಂಟ್. ಅದು ಇಂಟರ್ನ್ಯಾಷನಲ್ 186 ಕಂಟ್ರೀಸ್ ನಲ್ಲಿ ಐ ಆಮ್ ಎಲಿಜಿಬಲ್ ಆಫ್ ದಿ ಕಾಪಿರೈಟ್ ಓನರ್. ಸೊ ಡಿಸೈನ್ ಈಸ್ 25 years, copyright is the lifeless 60 years, patent is the only 20 years. So patent is expired. ಈ ಕಾಪಿರೈಟ್ ನಮ್ಮಲ್ಲಿದೆ. ಆ ಕಾಪಿರೈಟ್ಗೆ ಕ್ಯಾನ್ಸಲ್ ಮಾಡಿ ಎಂದು ಹೋಗಿದ್ದಾರೆ. ನಾವು ಕೇಳೋದು ಏನು ಇಲ್ಲ. ಇವಾಗ ಅವರು ಡೀಲರ್ ಇಟ್ಟಿರ್ತಾರೆ, ಡಿಸ್ಟ್ರಿಬ್ಯೂಟರ್ ಇಟ್ಟಿರ್ತಾರೆ, ಆಮೇಲೆ ಮೀಡಿಯೇಟ್ಸ್ ಸೆಂಟ್ರಲ್ ಇರ್ತಾರೆ, ಆಮೇಲೆ ಆರ್ಗನೈಸೇಷನ್ ಇಟ್ಟಿರ್ತಾರೆ. ಇಷ್ಟು ಜನಕ್ಕೂ ದುಡ್ಡು ಕೊಡ್ತಾರೆ. ಕೊನೆಗೆ ನನಗೆ 1 kgಗೆ 50 ಪೈಸೆ 60 ಪೈಸೆ ಕೊಟ್ಟಿದ್ರೆ ನಾನು ಯಾಕೆ ತೊಂದರೆ ಕೊಡ್ತೀನಿ? ಆ 50 ಪೈಸೆ ಕೊಟ್ಟು ನನಗೆ ಮಾಡ್ಬೋದಲ್ಲ ಕೆಲಸ. ನಮ್ ಹೊಟ್ಟೆ ಯಾಕೆ ಹೊಡಿಬೇಕು? ಈ ರೀತಿ ಎಲ್ಲ ಆಗಿದೆ ಸ್ವಾಮಿ. ಅದಾದ ನಂತರ ಇವಾಗ ನಮ್ಮ ಪೈಪಿಂದ ಮೋಟಾರ್ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಆಚೆ ಬರ್ತಾ ಇದೆ. ಸೊ ಜನ ಚೆನ್ನಾಗಿದ್ದಾರೆ, ರೈತರು ಚೆನ್ನಾಗಿದ್ದಾರೆ, ಇಂಡಸ್ಟ್ರಿ ಚೆನ್ನಾಗಿದೆ. ಗವರ್ಮೆಂಟ್ ಬೋರ್ಸ್ ಹಳ್ಳಿಗಳೇ ಒಂದು ಬೋರ್ ನಿಂತೋಗಿದ್ರೆ 2 ತಿಂಗಳು 3 ತಿಂಗಳು ಸರಿ ಮಾಡೋಕ್ ಆಗ್ದಂಗೆ ತುಂಬಾ ಕಷ್ಟ ಬರ್ತಾ ಇದ್ದಾರೆ ನೀರಿಗೆ ಆವಾಗ ಅವರು ಚೆನ್ನಾಗಿದ್ದಾರೆ, ದೇಶನೇ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಮಾಧ್ಯಮದಿಂದ ತಿಳಿಸೋದೇನೆಂದ್ರೆ, ನಮ್ಮ ಗೌರ್ಮೆಂಟು, ನಮ್ಮ ಕೇಂದ್ರ ಸರ್ಕಾರಕ್ಕೂ ನಮ್ಮ ರಾಜ್ಯ ಸರ್ಕಾರಕ್ಕೂ ಎಲ್ಲ ತಿಳಿಸ್ಬಿಟ್ಟು ಇದಕ್ಕೆ ಯಾವ ರೀತಿ ನ್ಯಾಯ ಮಾಡಬೇಕು ಆ ರೀತಿ ಮಾಡೋದು ಒಂದು ಒಳ್ಳೆಯದು. ಇದರಲ್ಲಿ ಇನ್ನೊಂದು ಏನಾಗ್ತದೆ, 20 ಅಡಿ ಉದ್ದ ನಾವು ಮಾಡಿದ್ದು ಫಸ್ಟ್ ನಾವೇ ಅಲ್ಲ. ಯಾವುದೇ ಆಗ್ಲಿ 2 ಇಂಚ್ ಪೈಪ್ ಆಗ್ಲಿ ಯಾವ್ದಾವ್ದು ನಿಮ್ಮ ಗಮನಕ್ಕೆ ಎಲ್ಲರಿಗೂ ಗೊತ್ತಿರ್ತದೆ. 20 feet ಇರೋದು ಲೆಂಗ್ತ್, ಅದು ಕಾಮನ್ ಆಗಿ, ಅದೇನು ನಾನು ಹೊಸದಾಗಿ ಹೇಳಲ್ಲ. ಅದರಲ್ಲಿ ಇವ್ರು ಏನ್ ಮಾಡಿದ್ದಾರೆ ಬುದ್ಧಿವಂತರು, ಈಗ ಸ್ಟೇಟ್ ಆರ್ಗನೈಸೇಸ್ ಮಾಡ್ತಾರಲ್ಲ ಕಂಪನಿಗೆ, ಅವ್ರು ಬುದ್ಧಿವಂತರು ಏನ್ ಮಾಡಿದ್ರೆ, ಸರ್ ಒಂದ್ ಕೆಲಸ ಮಾಡಿ, ಡೀಲರ್ಗೆ ಜಾಸ್ತಿ ದುಡ್ಡು ಬೇಕು, ಯಾಕಂದ್ರೆ ಅವರು ಮಾರ್ಬೇಕಲ್ವಾ, ನಾವೇನ್ ಮಾಡ್ಬೇಕು, ಒಂದ್ ಅರ್ಧ ಅಡಿ ಕಮ್ಮಿ ಮಾಡ್ಬಿಡ್ತೀವಿ, ಅರ್ಧ ಅಡಿ ಕಮ್ಮಿ ಮಾಡಿ ಟನ್ನೇಜ್ ಪ್ರಕಾರ ಕೊಡಿ, ನಿಮಗ್ ಟನ್ನೇಜ್ ಲಾಭ ಅವರಿಂದ ಕೊಡಿಸ್ತೀನಿ, ನಿಮಗ್ ಲಾಸ್ ಆಗಲ್ಲ. ಯಾವ್ದಕ್ಕೆ ಆಗ್ಲಿ ನಿಮ್ಗೆ ಟನ್ನೇಜ್ ಸೇಮ್ ರೇಟ್ ಬರ್ತದೆ, ಉದ್ದ ಕಮ್ಮಿ ಆದ್ರೆ ಅವ್ರಿಗೆ ಒಳ್ಳೇದು, ವೆಯ್ಟ್ ಕಮ್ಮಿ ಆಗ್ತದೆ, ಈಸಿಯಾಗಿ ಮಾಡ್ಕೊಂತಾರೆ ಅಂತ ಹೇಳಿ ಅವರು 54-58 ರೂಪಾಯಿ ಇವ್ರು ಕೊಟ್ರೆ ಡಿಸ್ಟ್ರಿಬ್ಯೂಟರ್ಸ್ಗೆ, ಅವ್ರೊಂದು 1000 ರೂಪಾಯಿ ಇಟ್ಕೊಂತಾರೆ. ಆಮೇಲೆ ಇವರು ಈಗ ಇಲ್ಲಿ
ಡೀಲರ್ಸ್ಗೆ ಇನ್ನ ₹2, ಅವರು ₹500, ₹600, ₹1000 ಎಷ್ಟು ತಂದ್ರೆ ಅಷ್ಟಕ್ಕೆ ಮಾರ್ಬಿಡ್ತಾ ಇದ್ದಾರೆ ಸ್ವಾಮಿ. ಇದಕ್ಕೆ ಅಂತಾನೆ ಇಲ್ಲ, ಎಲ್ಲ ಮಾರ್ಬಿಡ್ತಾ ಇದೆ. ನಾವು 2002 ನಲ್ಲಿ 22,000 ಅಗ್ರಿಮೆಂಟ್ ಮಾಡ್ಕೊಂಡು ಕ್ಯಾಲ್ಟೋಪ್ ಅವ್ರ ಹತ್ರ ನೀವು ಪೈಪ್ ಮಾತ್ರ ಕೊಡ್ಬೇಕು, ನೀವು ಎಲ್ಲಿ ಮಾರಬಾರ್ದು ಅಂತ ಕಾನೂನು ಪ್ರಕಾರ ನಾವು ಮಾಡ್ಕೊಂಡು ನಾವು ಪೈಪ್ ಮಾಡ್ತಾ ಇದ್ವು. ನಾವು ಪೈಪ್ ಮಾಡ್ತಾ ಇದ್ರೆ ನಾವು ಬರೀ ₹50 ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಷ್ಟೇ. ₹50 ರೈತರಿಗೆ ಓಡೋಗ್ತಾ ಇದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವಾಮಿ, ಅಷ್ಟು ನೀಟಾಗಿತ್ತು. ಅದನ್ನು ಇವರೆಲ್ಲ ಕೆಡ್ಸ್ಬಿಟ್ರಿ ಈಗ. ಅದೊಂದು. ಇನ್ನೊಂದು ಥಿಕ್ನೆಸ್ ಅಂತ ಬರ್ತದೆ, 2.5 ಇಂಚಸ್, 2 ಇಂಚಸ್, 2.9, 1.6, 1.8 ಈ ರೀತಿ ಥಿಕ್ನೆಸ್ ಅಂತ ಹೇಳ್ತಾರೆ. ಥಿಕ್ನೆಸ್ ಅಂತ ಹೇಳಿ ಅವರು ಮೋಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳೋದು ₹1,200 ಒಬ್ಬ ಡೀಲರ್ ತಗೊಂತಾ ಇದ್ದಾರೆ ರೈತರ ಹತ್ರ. ಕೊನೆಗೆ ಅಲ್ಲಿವರೆಗೂ ಕಷ್ಟ ಪಡ್ತಾ ಇದ್ದಾರೆ ರೈತರು. ಅದಕ್ಕಾಗಿ ಇನ್ನೊಂದು ಹೇಳೋದೇನಂದ್ರೆ, ಇದು ಮುಖ್ಯವಾದ ವಿಷಯ. ಈ ಕಂಪನಿಗಳು ಇವ್ರು ಬಂದ್ರೆ GL ರಾಧಾಕೃಷ್ಣ ಆಗ್ಲಿ, GK2 ಕಂಪನಿ ಅನ್ನೋದು ಬಂದ್ರೆ, ನಾವು ಅವ್ರ ಪೈಪ್ ತಗೊಂಡು ಮಾರಿದ್ರೆ ನಮ್ಗೆಲ್ಲ ಲಾಭ ನಿಂತು ಹೋಗುತ್ತೆ. ಅವ್ರು ಏನ್ ಮಾಡ್ತಾರೆ, ಕ್ಯಾಲ್ಟ್ಯೂಬ್ ಅವ್ನು ಏನ್ ಹೇಳ್ತಾನೆ, ಕ್ಯಾಲ್ಟ್ಯೂಬ್ ಬ್ರ್ಯಾಂಡ್ ಅಂತ ಹೇಳ್ತಾನೆ. ಎಲ್ಲಿದೆ ಸ್ವಾಮಿ ಬ್ರ್ಯಾಂಡ್? ಸೂರ್ಯಪ್ರಕಾಶ್ ಬ್ರ್ಯಾಂಡ್ ಅಂತಾರೆ. ಎಲ್ಲಿದೆ ಸ್ವಾಮಿ? ಎಲ್ಲರಿಗೂ JSW ಅವರೇ ರೋಲ್ ಕೊಡೋದು. JSW ರೋಲ್ ಕೊಟ್ರೆ ಎಲ್ರು ಪೈಪ್ ಮಾರಿಯೋರು ಒಂದೇ, ವಾರ್ನಿಷ್ ಅಂತ ಡಿಫರೆನ್ಸ್. ಅದಕ್ಕಾಗಿ ನನಗೆ 2,000 ಲಾಭ, 2,000 ಟನ್ಗೆ, ನನಗೆ 1,500, 1,000 ಅಂತಾನೆ ಇಲ್ಲ. ಅಷ್ಟೊಂದು ಲೂಟಿ ಮಾಡ್ಬಿಡ್ತಾ ಇದ್ದಾರೆ. ಜನಕ್ಕೆಲ್ಲ ಮೋಸನೂ ಆಗ್ತಾ ಇದೆ. ಇನ್ನೊಂದು ನಾವು ಇದು ಹೈಟೆಕ್ ಅವ್ರು ಇಬ್ಬರನ್ನು ಸೀಸ್ ಮಾಡಿದ್ರೆ, ಹೈಟೆಕ್ ಅವನು ಏನ್ ಮಾಡಿದ್ದಾನೆ ಅಂದ್ರೆ, ಆಚೆ ಬಂದು, ನಾನು ಅವತ್ತು ಸೆಕೆಂಡ್ ಡೇ ಹೋಗಿದ್ದೇನೆ, ಆಚೆ ಬಂದು ಒಂದು ಪೈಪು ಒಳಗಡೆ ಬಿಲ್ ಇದ್ದು 165 NB, 150 NB ಅಂತಾರೆ, 165 ಓಡಿ. ಅದರಲ್ಲಿ ಇರೋ ಪೈಪು 173 ಇದೆ ಅದರಲ್ಲಿ. ಅಲ್ಲಿಗೆ ಏನಾಗ್ತಾರೆ, ನಮಗ್ ತಪ್ಪಿಸ್ಬೇಕು ಅಂತ ಬಿಲ್ ಅನ್ಸೈಜ್ ಹಾಕಿ ನಮ್ಮ ಪೈಪನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿಗೇನು ಮಾರಾಟ ಮಾಡ್ತಾ ಇರೋದು ಅಲ್ಲಿಗೆ ಕಳ್ರೆ ತಾನೆ ಸ್ವಾಮಿ. ಇವರು ಮಾಲೂರ್ ಟ್ಯೂಬ್ಸ್ ಅವ್ರನ್ನು ಹಿಂಗೆ ಮಾಡ್ತಾ ಇದ್ದಾರೆ. ಬಿಲ್ ಅಲ್ಲಿ ಈ ಸೈಜ್ ಹಾಕಲ್ಲ. ಕ್ಯಾಲ್ಟ್ಯೂಬ್ ಅವ್ರು 170 ಹಾಕ್ತಾರೆ, ಒಬ್ಬೊಬ್ರು ಒಂದೊಂದ್ಸರಿ ರೀತಿ ಹಾಕ್ಬಿಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ ಸ್ವಾಮಿ. ಈಗ ನಾನು ಧೈರ್ಯವಾಗಿ ಬಂದು ಕಾನೂನು ಪರವಾಗಿ ಇವರನ್ನ ಎದುರಿಸಬೇಕು ಅಂತ ಬಂದು ಸೀಸ್ ಮಾಡಿ ತಮ್ಮ ಮಾಧ್ಯಮಗಳಿಗೆ ತಿಳಿಸ್ಬಿಟ್ಟು ಅವ್ರ ಗಮನಕ್ಕೆ ಹೋಗಿ ನಾನು ಕೇಳೋದು ಒಂದೇ, ಎಲ್ರು ಪೈಪು ನಮಗ್ ಕೊಟ್ಬಿಡಿ. ನಾನ್ ರೈತರಿಗೆ ಬೇಕಾಗಿರೋ ರೇಟ್ ಕೊಡ್ತೀನಿ, ನನಗೆ ಜಾಸ್ತಿನೂ ಬೇಕಾಗಿಲ್ಲ. ಇಲ್ಲ ಅಂದ್ರೆ ನಾನು ಕೊಡೋದೇ ಬೇಕಾಗಿಲ್ಲ. ನಮ್ಮ ಪರವಾಗಿ ರೈತರಿಗೆ ಡೈರೆಕ್ಟ್ ಆಗಿ ಹೋಗ್ಲಿ. ಮೀಡಿಯಾದಲ್ಲಿ ಇಷ್ಟು ಜನ ದುಡ್ಡಿರೋದೆಲ್ಲ ಕಮ್ಮಿ ಆಗಲಿ, ಅವ್ರ ರೇಟು ಕಮ್ಮಿ ಆಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ, ನಮ್ಮ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ನ್ಯಾಯ ಮಾಡ್ದಂಗೆ ಆಗುತ್ತೆ. ಈ ರೀತಿ ನಾನು ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲ ಹೇಳ್ಕೊಂತಾ ಇದ್ದೀನಿ. ಆದ್ರೂ ನನಗೆ ಈಗ ಇನ್ನೊಂದು ಭಯ ಆಗುತ್ತೆ. ಇಷ್ಟೊಂದು ಕಂಪನಿ ಸೀಸ್ ಮಾಡಿ ಹೋಗ್ತಾ ಇದ್ರೆ ಜೀವ ಬೆದರಿಕೆನೋ ಇದೆ. ಮೊದಲೇ ಈ ತರ ಮಾಡಿರೋರು ಯಾರು ಮಾಡಿದಾರೋ ಅಂತ ಗೊತ್ತಿಲ್ಲ, ಮಾಡಿದ್ದಾರೆ. ಈಗ್ಲೂ ಮಾಡ್ಬೋದಲ್ವಾ? ಇಷ್ಟೊಂದು ದೊಡ್ಡ ತಿಮಿಂಗಲಾಗಿದ್ದಾರೆ ಇವರೆಲ್ಲ. ಅದಕ್ಕೋಸ್ಕರ ಇವ್ರ ಮೇಲೆ ಎದುರ್ಕೊಂತಾ ಇದ್ದೀನಿ. ನಾನು ಯಾವ ಧೈರ್ಯದಿಂದ ಇದ್ದೀನಿ ಗೊತ್ತಾ? ಮಾಧ್ಯಮ ಧೈರ್ಯದಿಂದಾನೇ ನಾನಿರೋದು. ಇಡೀ ಮಾಧ್ಯಮದಿಂದ ನನಗೆ ಸೇಫ್ ಇದೆ, ನಾನು ಮನೆಯಲ್ಲಿ ಮಳ್ಕೊಂತೀನಿ ಅಂತ ಉದ್ದೇಶದಿಂದಾನೇ ಮಾಧ್ಯಮ ಮುಂದೆ ಬಂದಿದ್ದೀನಿ ಸ್ವಾಮಿ. ತಾವು ಇದರಿಂದ ನಮ್ಮ ಸರ್ಕಾರ ಗಮನಕ್ಕೆ ತರಿಸ್ಬಿಟ್ಟು ಯಾವ ರೀತಿ ಇದಕ್ಕೆ ಮಾಡಬೇಕು ಅಂತ ಅವ್ರು ಸರ್ಕಾರನೇ ಯೋಚನೆ ಮಾಡಿ ನಮಗೆ ಲೈಫ್ ಪ್ಲಸ್ 60 ಅಂದ್ರೆ ಇನ್ನ 60 ನಮ್ಮ ಶ್ರೀ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಇನ್ನ 10 ವರ್ಷ ಜಾಸ್ತಿ ಮಾಡವ್ರೆ. ಕಾಪಿ ರೇಟ್ಗೆ 60 ವರ್ಷ ಇತ್ತು, ಈಗ 70 ವರ್ಷ ಆಗಿದೆ. ಆದ್ರೂ ನಮ್ಗಷ್ಟು ಬೇಡ. ನಾನು ಹೇಳೋದೇನಂದ್ರೆ, ನ್ಯಾಯವಾಗಿ ಒಂದು ಲೆವೆಲ್ ಬಂದ್ರೆ ನಾವು ಸಹ ಫ್ರೀ ಬಿಡ್ತೀವಿ. ಫ್ರೀ ಬಿಟ್ರು ಅವ್ರು ಲೂಟಿ ಮಾಡ್ಬಿಡ್ತಾರಲ್ಲ, ಅದಕ್ಕೆ ನಾವು ಒಂದು ತಕ್ಕನಂತ ಪಾಠ ಕಲಿಸ್ಬೇಕು. ಅವರೆಲ್ಲರಿಗೂ ಪಾಠ ಕಲಿಸ್ಬಿಟ್ಟು ಅವರಿಂದ ನಮ್ಮ ಜನಗಳಿಗೆ ಒಳ್ಳೇದು ಮಾಡೋದ ರೀತಿ ನಾವು ಮಾಡಬೇಕು ಅಂತ ನಾನು ಅದಕ್ಕೋಸ್ಕರ ಮೊದಲು ನಮ್ಮ ಮಾವನವರು ಓಡಿಸ್ಬಿಟ್ಟಿದ್ದಾರೆ ತಮಿಳ್ನಾಡಿಗೆ. ಅವ್ರು ನಿಲ್ಲಿಸಿಲ್ಲ. ಅದಕ್ಕೋಸ್ಕರ ನಾನು ಇದೀನಿ ಇಲ್ಲಿ.
ನಾನು ಒಂದು ಕಂಪ್ನಿ ಮಾಡಿದ್ದೀವಿ ಈಗ ಹೈದರಾಬಾದಲ್ಲಿ ಜಗ್ಜರ್ಲನಲ್ಲಿ. ಅಲ್ಲಿಂದ ಜನವರಿ ಆದಮೇಲೆ ಹೊಸ ಫ್ಯಾಕ್ಟ್ರಿ ಎಲ್ಲ ಶುರುವಾಗಿದೆ. 40 ದಿವಸ ಕಂಪ್ಲೀಟ್ ಆಗುತ್ತೆ. ನಾನು ಪೈಪ್ ತರ್ತೀನಿ, ನಾನು ನ್ಯಾಯವಾದ ಬೆಲೆಯಲ್ಲೇ ಜನಗಳಿಗೆಲ್ಲ ಕೊಡ್ತೀನಿ. ಅಲ್ಲಿವರೆಗೂ ಇವರು ಬರಲಿ. ಆವಾಗ ನಾನು ಕೊಡ್ತಾ ಇರೋವಾಗ ಇವ್ರು ನಮ್ಮ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ, ಸೀಸ್ ಮಾಡಿ ಎಲ್ಲ ಮಾಡ್ತೀನಿ. ಆಮೇಲೆ ರೇಟ್ ಕಮ್ಮಿ ಕೊಟ್ಟು ಕೊಡ್ಲಿ, ತಪ್ಪಿಲ್ಲ. ಅವ್ರೂ ಕಮ್ಮಿ ಕೊಟ್ಟು ಜನಗಳಿಗೆಲ್ಲ ಉಪಯೋಗ ಆಗಲಿ. ಅದಕ್ಕಾಗಿ ಈಗ ನಾವು ಕರ್ನಾಟಕ, ತಮಿಳ್ನಾಡು ಎಲ್ಲಾನು ಸೀಸ್ ಮಾಡೋಕು ಸರ್ಕಾರ ಇದು ಕೋರ್ಟ್ ಆರ್ಡರ್ ತಗೊಂಡಿದ್ದೀನಿ. ಇದು ಆದ ನಂತರ ನಾವು ಮತ್ತು ಸೀಸ್ ಮಾಡಿ ಎಲ್ಲಾರನ್ನು ಸ್ಟಾಪ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಾಮಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಪ್ರೊಪರೇಟರ್ ಆದಂತ ರಾಧಾಕೃಷ್ಣ ಅವ್ರು ಹೇಳಿದಾಗೆ ಈ ವಿಷಯ ಎಲ್ಲ ತಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಸೊ ಮುಖ್ಯವಾಗಿ ಇದ್ರಲ್ಲಿ ಏನಂತಂದ್ರೆ, ಇದ್ರ ಪೇಟೆಂಟು, ಕಾಪಿರೈಟು, IPR ಹೋಲ್ಡರ್ಸು ಇವರೇ ಇರ್ತಾರೆ. ಆದ್ರೆ ಇವ್ರಿಗೆ ಗೊತ್ತಿಲ್ಲದಂಗೆ ಇಲ್ಲಿಗಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋರು ತುಂಬಾ ಜನ ಇದ್ದಾರೆ. ಇದು ಇವರಿಗೆ ಹೇಳಿದಾಗೆ ಒಂದು 2-3 ಕಂಪ್ನಿ ಈಗ ಸೀಸ್ ಮಾಡ್ಕೊಂಡು ಬಂದಿರ್ಬೋದು ಅಷ್ಟೇನೆ. ಬಟ್ ಆಲ್ ಓವರ್ ಇಂಡಿಯಾ ಈ ಕಂಪ್ನಿ ನಡೀತಾನೆ ಇದಾವೆ, ಮಾರ್ಕೆಟ್ ಅಲ್ಲಿ ಇದೆಲ್ಲಾನು ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾನೆ ಇದಾವೆ. ನಾನು ಈ ಮೂಲಕ ಹೇಳೋದು ಒಂದೇ ವಿಷಯ ಏನಪ್ಪಾ ಅಂತಂದ್ರೆ, ಅವ್ರು ಹೇಳಿದಾಗೆ ರೈತರಿಗೆ ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅಂತ ಅವ್ರು ಹೇಳ್ತಾ ಇದಾರೆ. ಬಟ್ ಅದಕ್ಕೆ ಮುಂಚೆ ಮಾರ್ಕೆಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಯಾವ ಬೆಲೆಗೆ ಬರ್ತಾ ಇದೆ, ಅಲ್ಲಿಂದ ಡೀಲರ್ಸ್ಗಳು ಏನ್ ಮಾಡ್ಕೊಂಡು ಹೋಗ್ತಾ ಇದಾರೆ, ಆ ಡೀಲರ್ಸ್ಗಳಿಂದ ರೈತರ ಕೈಗೆ ಬರ್ಬೇಕಾದ್ರೆ ಎಲ್ಲಿರ್ಬೋದು ಅದು ಹೋಗ್ತಾ ಇದೆ ಅನ್ನೋದು ಈಗಾಗಲೇ ತಮ್ಗೆಲ್ಲರೂ ಗೊತ್ತಿರುತ್ತೆ. ಪ್ರತಿಯೊಬ್ಬ ಡೀಲರ್ಗಳು ಯಾರು ತಗೊಳ್ತಾ ಇದಾರೆ ಅವ್ರಿಗೆ ನಿಮ್ಮ ಮೂಲಕ ಎಚ್ಚರಿಕೆ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾರೇ ಇದನ್ನ ಇಲ್ಲಿಗಲ್ ಮ್ಯಾನುಫ್ಯಾಕ್ಚರ್ ಮಾಡಿ ತಗೊಂಡು ಮಾರ್ಕೆಟಿಗೆ ಬಿಡ್ತಾ ಇದ್ರು ಕೂಡ ನಾವು ಯಾರನ್ನೂ ಬಿಡೋದಿಲ್ಲ. ಪ್ರತಿಯೊಬ್ಬರ ಮುಂದೆ ಹೋಗಿ ನಾವು ಅದನ್ನ ಸೀಸ್ ಮಾಡ್ಕೊಂಡ್ ಬಂದು ಕೋರ್ಟ್ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ. ಇದಕ್ಕೆ ಕೋರ್ಟ್ ಇಂದ ನಮ್ಗೆ ಎಲ್ಲಾ ತರ ಪರ್ಮಿಷನ್ ಇದೆ, ಸ್ಟೇ ಆರ್ಡರ್ಗಳಿದಾವೆ. ಅದಕ್ಕೆ ಬೇಕಂದ್ರೆ ಡಾಕ್ಯುಮೆಂಟ್ ನಾನು ಈಗಾಗಲೇ ಪ್ರೊಡ್ಯೂಸ್ ಮಾಡಿದ್ದೀನಿ, ತಾವು ನೋಡ್ಕೋಬಹುದು. ಸೊ ಯಾರು ಕೂಡ ಇದನ್ನ ಇಲ್ಲಿಗಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ಬಿಡಬಾರ್ದು ಅಂತ ತಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಸರ್. ಅವ್ರು ಏನೇ ಇಲ್ಲ, ಮೊದಲು ಈ ಕಲ್ಕಟ್ಟ ಟೂಬ್ಸ್ ಅವ್ರು ಇದಾರಲ್ಲ, ಒಬ್ರೇ 2002 ಅಗ್ರಿಮೆಂಟ್ ಇದೆ, ತೋರಿಸ್ಬೇಕಲ್ಲ. ಎಲ್ಲ 2002 ಅಗ್ರಿಮೆಂಟ್ ಮಾಡಿದ್ವಲ್ಲ. ನಮ್ಮ 2005 ಆಕ್ಸಿಡೆಂಟ್ ಆಯ್ತಲ್ಲ, ಆವತ್ತಿಂದ ಮಧ್ಯಪ್ರದೇಶ, ರಾಜಸ್ಥಾನ, ಇಲ್ಲಿಂದ ಕರ್ನಾಟಕದಿಂದ ಎಲ್ಲಾ ಕಡೆ ಪೈಪ್ ಹೋಗಿದೆ. ನಮ್ಮ ದೇಶದಲ್ಲಿ ಪೈಪೇ ಇಲ್ಲ. ಇವರೆಲ್ಲ ಕಡೆ ತಗೊಂಡೋಗಿ ಸಾವಿರಾರು ಕೋಟಿ ದುಡ್ಡು ಲೂಟಿ ಮಾಡಿರೋ ಕಲ್ಕಟ್ಟ ಟೂಬ್ ಅವರು ಫಸ್ಟ್. ಆಮೇಲೆ ಅವ್ರು ಏನ್ ಹೇಳಿಕೊಟ್ಟಿದ್ದಾರೆ, ಇವ್ರ ಮೇಲೆ ಏನೋ ದುಡ್ಡಿಗೆ ಬರ್ತಾರೆ, ಏನೋ ದುಡ್ಡು ಕೇಳೋಕ್ ಬರ್ತಾ ಇದಾರೆ, ಅಷ್ಟು ಬಿಸಾಕ್ತೆ ಹೋಗ್ತಾರೆ ಅಂತ ಹೇಳಿ ಅವ್ರು ಏನ್ ಹೇಳಿದ್ದಾರೆ, ಕೇಸ್ ಹಾಕೋಣ, ಸ್ಟೇ ತಕೋಣ, ಓಟಾಕ್ತಾರೆ ಅಂತ ಹೇಳಿ. ನಾನು ಯಾರು ದುಡ್ಡು ಕೇಳಿಲ್ಲ, ಒಂದು ಪ್ರೂಫ್ ಕೊಡಿ ಅವರು, ನಾನು ತಲೆ ಬೋಡ್ಸ್ಕೊಂತೀನಿ. ಸುಮ್ನೆ ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ರೆ ಬರ್ತಾರೆ, ದುಡ್ಡಿಗೆ ಬರ್ತಾರೆ ಅಂತ ಆತ. ನಮ್ಗೆ ಅದು ಬೇಕಾಗಿಲ್ಲ. ದುಡ್ಡು ಬೇಕಾಗಿರೋ ನಾನು ಇಷ್ಟು ದೂರ ಬರಲ್ಲ, ಎಲ್ಲೋ ಇರ್ತೀನಿ ಹಿಂದೆಗಡೆ. ಅದಕ್ಕೋಸ್ಕರ ಅವ್ರ ಮುಖ್ಯ ಉದ್ದೇಶ ಏನು, ನಾವು ಚೆನ್ನಾಗಿ ಅವ್ರಿಗೇನೋ ಒಂದು ಕೇಸ್ ಹಾಕ್ಬಿಟ್ಟು ಮನ್ಸ್ಬಿಟ್ಟೆ 5-6 ವರ್ಷ ಆಗುತ್ತೆ, ನಾವು ಮಜಾ ಮಾಡೋಣ ದುಡ್ಡು. ಇಷ್ಟೇ ಸ್ವಾಮಿ ಅವ್ರ ಉದ್ದೇಶ. ಅಗ್ರಿಮೆಂಟ್ ಆಗಿದ್ದು ತೋರಿಸ್ತೇನೆ ಸ್ವಾಮಿ. ಇದು 2005 ಲಕ್ಷ್ಮಿ ಮಿಟ್ಟಲ್ ಟ್ಯೂಬ್ಸ್, ಮಾಲೂರ್ ಟ್ಯೂಬ್ಸ್, ಕ್ಯಾಲ್ ಟ್ಯೂಬ್ಸ್ ಅಗ್ರಿಮೆಂಟ್ ಆಗಿದೆ. ಇದೊಂದು. ಇದು 2002 22,000 ಟನ್ಗೆ ಮಾಡಿ ನಮ್ಗೆ ಕೊಡ್ಬೇಕು. ಇದು 2002 ಅಗ್ರಿಮೆಂಟ್ ಆಗಿದೆ. 2007 ಇದು ಪೇಟೆಂಟ್ ಆರ್ಡರ್ ಮಾಡಿರೋದು. ಇದು 2007 ಅಗ್ರಿಮೆಂಟ್ ಬಿಂಜರಾಜ್ ಸ್ಟೀಲ್ ಟ್ಯೂಬ್. ನಾ ಇಲ್ಲಿ ಹೇಳ್ಬೇಕಂದ್ರೆ ಒಂದಂತೂ ನಿಜ, 8 ಲಾರಿ ಲೋಡ್ ಸೀಸ್ ಮಾಡಿದ್ದು ಬಿಂಜರಾಜ್ ಸ್ಟೀಲ್ ಟ್ಯೂಬ್ಸ್ ಅವ್ರದ್ದು 2005ರಲ್ಲಿ. ಆದ್ರೆ ಅವರು ನಿಮ್ಮದು ನ್ಯಾಯ ಇದೆ, ನಾವು ತಪ್ಪು ಮಾಡಬಾರ್ದು ಅಂತ ಹೇಳಿ ಅವರು ಮೆಡ್ರಾಸ್ ಹೈಕೋರ್ಟ್ ಬಂದು 2007 ಅಲ್ಲಿ ಕಾಂಪ್ರಮೈಸ್ ಆಗಿ ಅಗ್ರಿಮೆಂಟ್ ಕೊಟ್ಟು ನಾವಿದೀವಿ, ನೀವು ಮುಂದುವರಿಸಿ ಬಿಸ್ನೆಸ್ ಅಂತ ಹೇಳಿ ಮಾಡಿರೋರು. ಆವಾಗ್ಲೂ ಆ ಪೈಪ್ ನಾವ್ ಆಕ್ಸಿಡೆಂಟ್ ಆದ್ಮೇಲೆ 2007 ಅಲ್ಲಿ ಪೈಪ್ ತಂದು ಬಿಡ್ತೀವಿ ಅಂತ ಹೇಳಿ ನಾಯ್ಡು ಅವ್ರನ್ನ ಎದುರಿಸ್ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ. ಇಲ್ಲಿ ನೀನು ಬದುಕಬಾರ್ದು, ಅದೇಂಗ ಬರ್ತೀಯ, ಯಾವ್ದಾವ್ದೋ ಸಂಘಗಳಿಂದ ಏನೇನೋ ಮಾಡಿ ಅವ್ರು ಓಡಿಸಿ ಎದುರಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರು ಓಡೋಗಿದ್ದಾರೆ. ಇವರು ಮತ್ತು ಬಿಂಜರಾಜ್ ಸ್ಟೀಲ್ ಟ್ಯೂಬ್ ಕಂಪ್ನಿ ಅವರು, ನಾನು ಎಷ್ಟು ಬೇಕೋ ನಿಮ್ಗೆ ಸಪ್ಲೈ ಕೊಡ್ತೀನಿ ಕರ್ನಾಟಕಕ್ಕೆ, ನೀವು ಮುಂದುವರಿಸಿ ಅಂತ ಈಗಲೂ ಮುಂದೆ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಜನವರಿ ಆದ್ಮೇಲೆ ಸಂಕ್ರಾಂತಿ ಆದ್ಮೇಲೆ ನಮ್ಮ ಪೈಪು ಟ್ಯೂಬೆಕ್ಸಿ ಅನ್ನೋ ಕಂಪನಿಯಿಂದ ಬಿಡುಗಡೆ ಆಗುತ್ತೆ. DK ಟ್ಯೂಬ್ದು ಪ್ರೊಪ್ರೈಟರ್ಶಿಪ್, ಟ್ಯೂಬೆಕ್ಸಿ ಅನ್ನೋ ಲಿಮಿಟೆಡ್ ಕಂಪನಿ. ಅದಕ್ಕೋಸ್ಕರ ಲಿಮಿಟೆಡ್ ಕಂಪನಿಯಿಂದಾನೆ ಬ್ರ್ಯಾಂಡ್ ಟ್ಯೂಬೆಕ್ಸಿ ಅನ್ನೇ ಬರ್ತದೆ. ಟ್ಯೂಬೆಕ್ಸಿ ಅಂದ್ರೆ ಜನವರಿ ಆದ್ಮೇಲೆ ಬಿಡ್ತೀನಿ. ರೈತರಿಗೆಲ್ಲ ಒಳ್ಳೇದಾಗುತ್ತೆ. ನನ್ನಿಂದ ಎಷ್ಟು ಸಹಾಯ ಆಗ್ಬೇಕು, ನಾನು ಯಾರು ಸಹಾಯ ಮಾಡಬೇಕು, ದೇಶ ಭಗವಂತ ಮೇಲಿದ್ದಾನೆ, ನಾನು ಇಷ್ಟು ಮಾಡ್ಬೇಕು ಅಂತ ಆಸೆ. ಯಾವಾಗ
ಏನು ಓನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಹೌದೌದು. ಫಸ್ಟ್ ಏನ್ ಮಾಡ್ಬೇಕು? ಅದನ್ನೇ ತಿಳಿಸ್ತೀನಿ. ನನಗೆ ಏನಾಗಿತ್ತಂದ್ರೆ ನಮ್ಮ ಮಾವನವರಿದ್ದಾಗ 2 ನಂಬರ್ 175 180 ಅದನ್ನು ಕಾಪಿರೈಟ್ ಬೋರ್ಡ್ ಇತ್ತು, ಅವಾಗ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಕ್ಯಾನ್ಸಲ್ ಮಾಡಿಸಿದ ಮೇಲೆ ಆಮೇಲೆ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಎಕ್ಸ್ಪರ್ಟಿ ಹಾಕೊಂಡು ಇವರಿಗೆ ಕ್ಲೋಸ್ ಕಾಪಿರೈಟ್ ಇಲ್ಲ ಅಂತ ಮಾಡಿಸಿದ್ದಾರೆ. ಆಮೇಲೆ ಡೆಲ್ಲಿ ನಮ್ಮವರು ರಿಟ್ ಪಿಟಿಷನ್ ಹಾಕೊಂಡಿದ್ರು 2008 ಅನ್ನು ಹಾಕೊಂಡು 2014 ಅವ್ರು ತೀರ್ಕೊಂಡ ಮೇಲೆ ಮತ್ತು ಬಂದು 2020 ನಲ್ಲಿ ಅಪನೆಂಟ್ ಈಸ್ ಡೈಡ್ ಈಸ್ ಕ್ಲೋಸ್ಡ್ ದ ಡಿಸ್ಪೋಸಲ್ ಅಂತ ಆರ್ಡರ್ ಮಾಡಿದ್ರು. ಆ ಆರ್ಡರ್ ತಗೊಂಡು ನಾನೇನ್ ಮಾಡಿದೆ, ಮೆಡ್ರಾಸ್ ಹೈಕೋರ್ಟ್ ಹೋಗಿ ಸಿವಿಲ್ ಮಿಸ್ಲೇನಿಯಸ್ ಪಿಟಿಷನ್ ಹಾಕೊಂಡು ಅಡ್ಮಿಟ್ ಮಾಡಿ 3 ವರ್ಷ ನಾನು ಅದನ್ನ ಕಷ್ಟಪಟ್ಟು ಅದನ್ನೇನ್ ಮಾಡಿದ್ರೆ ಲಿಬರ್ಟಿ ಗ್ರಾಂಟ್ ಮಾಡಿಸಿದ್ದೀನಿ. 3082 days ಕಂಡೋನ್ ಡಿಲೇ ಸೆಟ್ ಅಸೈಡ್ ಅದನ್ನೆಲ್ಲ ಹಾಕಿ ನಾನು ಆರ್ಡರ್ ತಗೊಂಡು ಬಂದ ಮೇಲೆ ಅದು ಈಗ ಪ್ರೆಸೆಂಟ್ ಕಮರ್ಷಿಯಲ್ ಕೋರ್ಟ್ ಬೆಂಗಳೂರಲ್ಲಿ ಇದೆ ಸ್ವಾಮಿ. ಅವ್ರು ಯಾಕಂದ್ರೆ ಕಾಪಿರೈಟ್ ಬೋರ್ಡ್ 2021 ತೆಗೆದುಬಿಟ್ಟಿದ್ದಾರೆ. ಅದನ್ನ ಎಲ್ಲ ಮೆಡ್ರಾಸ್ ಆಗ್ಲಿ ಇನ್ನು ಬೆಂಗಳೂರು ಹೈಕೋರ್ಟ್ಗೆ ಇಲ್ಲ, ಕೆಲವು ಹೈಕೋರ್ಟ್ಗಳು ಮಾಡಿದ್ದಾರೆ, ಆರ್ಡರ್ ಮಾಡಿದ್ದಾರೆ. ಅದರಿಂದ ಕಮರ್ಷಿಯಲ್ ಕೋರ್ಟ್ ಮಾಡಿಕೊಟ್ಟಿದ್ದಾರೆ. ಆ ಕಮರ್ಷಿಯಲ್ ಕೋರ್ಟ್ ಬಂದ ತಕ್ಷಣ ಆಮೇಲೆ ನನ್ನ ಹೆಸರಲ್ಲಿ 173 171 ಅವ್ರ ನಮ್ಮ ಭೂಪತಿ ಆದ ಕೆ ಭೂಪತಿ ಅವರ NOC ತಗೊಂಡು 171 72 73 ಎಲ್ಲ ನಾನು ರಿಜಿಸ್ಟ್ರೇಷನ್ ಮಾಡಿದೆ. ಅದು ಮಾಡಿದ ಮೇಲೆ ಈಗ ನನಗೆ ರೈಟ್ಸ್ ಬಂದ ಮೇಲೆ ನಾನು ಬಂದಿದ್ದೀನಿ. ಅಲ್ಲಿವರೆಗೂ ನಾನು ಬರೋಕೆ ರೈಟ್ಸ್ ಇಲ್ಲ. ಇನ್ನೊಂದು ಏನಂದ್ರೆ ಇದು ಸುದ್ದಿ 175 ಮಾಡಿದ್ವಲ್ಲ ನಾವು, 175 ಫ್ರೀ ಆಯ್ತು. 175 ನಾಯ್ಡುದ್ ಇದೆಯಲ್ಲ, ನಾವು ಮಾಡ್ಬೋದು ಅಂತ 173 ಅಂತ ಅವರೇ ಮಾಡಿರೋದು. 173.5 173.2 ಈ ರೀತಿ ಎಲ್ಲ ಒಬ್ಬೊಬ್ರಿಗೊಬ್ಬರು ಯಾರಿಗೆ ಬೇಕೋ ಏನು ಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ ಸ್ವಾಮಿ. ಮಾಡಿಬಿಟ್ಟು ಕೊನೆಗೆ ನಾನು 170 to 190 mm ಔಟರ್ ಓಡಿ ಈಗ ನಾನು ಧೈರ್ಯಾಗ ಬಂದಿದ್ದೀನಿ. ಅದಕ್ಕೋಸ್ಕರ ಈಗ ನಾನು ಪೈಪ್ ಕೊಡ್ಬೇಕು, ಜನಗಳೆಲ್ಲ ಒಳ್ಳೇದಾಗ್ಬೇಕು. ಈಗಲೂ ನಾನು ಅವ್ರ ವಿರೋಧಿ ಅಲ್ಲ. ಆ ಕಂಪನಿಗಳೆಲ್ಲ ಬಂದು ನಮ್ಮ ಹತ್ರ ಅನುಸರಿಸ್ಕೊಂಡು ಹೋದ್ರೆ ನಾವು ಸಹಕಾರ ಕೊಡೋಕ್ ಸಿದ್ಧವಾಗಿ. ಖಂಡಿತ. ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿರೋರು ನಿಮ್ ಕೈ ಜೋಡಿಸಿದ್ರೆ ಮತ್ತೆ ಪ್ರಾಬ್ಲಮ್ ಆಗಲ್ಲ ಅಂತ ನಿಮ್ಗೆ ಯೋಚನೆ ಬರ್ತಾ ಇಲ್ಲ? ಅಲ್ಲ ಸ್ವಾಮಿ, ನಾನೇನ್ ಮಾಡ್ತೀನಿ, ಅವ್ರ ಜೊತೆ ಹೋಗಿ ದುಡ್ಡು ತಗೊಳ್ಳಲ್ಲ. ನಾವು ದುಡ್ಡು ಕೊಡಿ ಮನೆಗೆ ಹೋಗ್ತೀನಿ ಅಂತ ಹೇಳಲ್ಲ. ನಾನೇನ್ ಹೇಳ್ತೀನಿ, ನೀನ್ ಪೈಪ್ ನಾನು ಕೊಟ್ಬಿಡು, ಪೈಪ್ ನಾನು ಮಾಡ್ತೀನಿ, ನಿನಗೆ ಕ್ಯಾಶ್ ಕೊಡೋಕೆ ನಾನು ರೆಡಿ ಇದ್ದೀನಿ. ಒಂದು ದಿವಸ 5 ಕೋಟಿ 10 ಕೋಟಿ ಆದ್ರೆ ನಾನು ಕ್ಯಾಶ್ ಕೊಡ್ತೀನಿ, ಕೊಡಿ. ಏನ್ ರೇಟ್ ಅಂದ್ರೆ ಇವತ್ತು ಅದನ್ನು ನಿಮ್ಗೆ ತಿಳಿಸ್ಬಿಡ್ತೀನಿ. ಇವತ್ತು ರೋಲು 45,600 ರೂಪಾಯಿ ಇದೆ. ಪ್ರೊಸೆಸಿಂಗ್ ಚಾರ್ಜಸ್ 3,500 ಆಗುತ್ತೆ. 43 1 3 46 47 ರೂಪಾಯಿ ಆಗುತ್ತೆ. 47 ರೂಪಾಯಿ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟ್ 2,000 48. ಯಾಕೆ ಸ್ವಾಮಿ 58 59 ಮಾಡ್ತಾ ಇದ್ದಾರೆ ಈಗ ಡಿಸ್ಟ್ರಿಬ್ಯೂಟರ್ಗೆ ಅಷ್ಟು ಮಾಡ್ತಾ ಇದ್ದಾರೆ. ನೀವು ಲೆಕ್ಕ ಹೇಳಿ, ರೋಲ್ ಬರೋದಷ್ಟೇ, ಪ್ರೊಸೆಸಿಂಗ್ ಚಾರ್ಜ್ ಬರೋದಷ್ಟೇ, ಟ್ರಾನ್ಸ್ಪೋರ್ಟ್ ಯಾಕೆ ಇಷ್ಟು ರೇಟ್ ತಗೊಳ್ತಾ ಇದ್ದಾರೆ? 60 50 ಇಲ್ದ್ರಲ್ಲಿ ನೋಡಿ 58 ಚಿಲ್ಲರೆ, ಈಗ 60. ಏನಾದ್ರು ಹೇಳಿದ್ರೆ GST ರೇಟ್ ಜಾಸ್ತಿ. GST ಸಂಬಂಧನೇ ಇಲ್ಲ. ಅದು ಆಚೆ ಬಂದ ಮೇಲೆ GST ಹಾಕ್ತಾರೆ, ರೈತರ ಮೇಲೆ ಹೋಗ್ತದೆ. ಯಾವ ಕಸ್ಟಮರ್ಸ್ ಇರ್ತಾರೆ, ಕಸ್ಟಮರ್ಸ್ ಹೋಗ್ತಾರೆ. ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಇದೆ ಸ್ವಾಮಿ? ನಾನು ಕೇಳೋದು ಇಷ್ಟೇ, ನನಗೆ 1 ಕೋಟಿ 2 ಕೋಟಿ ಕೊಟ್ರೆ ನಾನು ತಗೊಳ್ಳಲ್ಲ, ನನಗೆ ಬೇಕಾಗಿಲ್ಲ. ಫ್ಯಾಕ್ಟ್ರಿ ಮುಚ್ಚಿಬಿಡು, ನನ್ನ ಜೊತೆ ಕೈ ಜೋಡಿಸಿ ನೀನ್ ಪೈಪ್ ಕೊಡಿ, ನ್ಯಾಯವಾದ ರೇಟ್ ಕೊಡಿ, ಈಗ ಇರೋದ್ ರೇಟ್ ಇಳಿಸ್ಬಿಡಿ ಸರ್. ಮತ್ತೆ ಇನ್ ಯಾರಾದ್ರೂ ಏನಾದ್ರೂ ಡೌಟ್ ಕೇಳ್ಬೋದು, ನಾನು ಉತ್ತರ ಕೊಡ್ತೀನಿ. ಹೌದು, MSKC ಎಲ್ಲಿ ಇಲ್ಲ, ಫೀಟ್ ಅಲ್ಲ, 1 ಮೀಟರ್ ಬರೋದಲ್ಲ ರೇಟು. ಇವಾಗ ಬೋರ್ ಹಾಕ್ತಾರಲ್ಲ, ಬೋರ್ ಹಾಕೋರು ಮೀಟರ್ ಇಷ್ಟು ಅಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎರೆಕ್ಷನ್ ಚಾರ್ಜ್ ಅಂತ ತಗೋತಾರೆ. ಅಲ್ಲಿ ಪೈಪ್ ಸಂಬಂಧ ಇಲ್ಲ, ಪೈಪ್ ಬೇರೆ ರೇಟು, ಎರೆಕ್ಷನ್ ಚಾರ್ಜ್. ಇವ್ರು ಏನಂತಾರಂದ್ರೆ, ಕೆಲವು ರೈತರು ಬುದ್ಧಿವಂತರು ಈ ಸೈಜು ಥಿಕ್ನೆಸ್ ನಾನು ಪೈಪ್ ಕೊಡಪ್ಪ, ನಾನೇ ಪೈಪ್ ತರ್ತೀನಿ, ನಿನ್ಗೆ ಏನ್ ದುಡ್ಡು ಕೊಡ್ಬೇಕಪ್ಪ, 20 ರೂಪಾಯಿ 30 ರೂಪಾಯಿ ಅಡಿಗೆ ಕೊಡ್ತೀನಿ ಅಂತ ಕೇಳ್ತಾರೆ. ಕೆಲವ್ರು ಹಂಗೆ ಹೇಳಲ್ಲ. ಕೆಲವ್ರು ಪಾಪ ನೀವೇ ಪೈಪ್ ತಗೊಳಪ್ಪ ಅಂತಾರೆ, 200 ರೂಪಾಯಿ ಜಾಸ್ತಿ ಮೋಸ ಮಾಡ್ತಾರೆ. ಈಗ ಅವ್ರು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಒಂದ್ ಏನಾಗುತ್ತೆ ಅಂದ್ರೆ ಸರ್, ಬೆಳಗಾವಿ ಬಾಗಲಕೋಟ್ ಹುಬ್ಳಿ ಕಡೆ ಎಲ್ಲ ಇನ್ನ 6 ಇಂಚಿ ಬೋರೆ ನಡೀತಾ ಇದೆ.
6.5 ಆಗ್ತಾ ಇಲ್ಲ, ಗೌರ್ಮೆಂಟ್ ಎಲ್ಲ 6.5 ಆಗ್ತಾ ಇದೆ. ಅದನ್ನು ಪಾಪ ದುಡ್ಡು ಉಳಿತಾ ಇದೆ ಅಂತ ಈ ಸಣ್ಣ ಬೋರ್ ಇದೆಯಲ್ಲ ಅದನ್ನು ಮಾಡ್ತಾ ಇದ್ದಾರೆ, ಅದನ್ನು ಗಮನಿಸ್ತಾರೆ. ಈ ರೀತಿ ಎಲ್ಲ ಅಲ್ಲಿನೂ 6.5 ಬೋರ್ ಹಾಕ್ತಾರೆ, ಅವರು ಸೇಫ್ ಆಗಿ ಇರ್ತಾರೆ, ರೈತರು ತೊಂದರೆ ಏನು ಆಗಲ್ಲ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಈಗ ನೀವು ಡಿಸ್ಟ್ರಿಬ್ಯೂಟರ್ ಮಾಡೋದ್ರಿಂದ ನಿಮಗೆ ಲಾಭನ ಇಲ್ಲ ರೈತರ ಲಾಭನ? ನೀವು ಯಾರಿಗೋಸ್ಕರ ಮಾಡ್ಬೇಕು? ನಾನೀಗ ರೈತರಿಗೋಸ್ಕರ, ಈಗ ನಾನು ಡಿಸ್ಟ್ರಿಬ್ಯೂಟರ್ ಇಲ್ಲ, ನನ್ನಿಂದ ಡೈರೆಕ್ಟ್ ರೈತರಿಗೆ ಡೀಲರ್ ಕೊಟ್ಟೋಗ್ಬಿಟ್ರೆ ಮತ್ತೆ ಡಿಸ್ಟ್ರಿಬ್ಯೂಟರ್ ಆರ್ಗನೈಸರು ಇದು ಪಬ್ಲಿಸಿಟಿ ಯಾತಕ್ಕೆ ಸ್ವಾಮಿ? ಪಬ್ಲಿಸಿಟಿ ಇರೋದು ಒಂದೇ ನಮ್ದು ಒಬ್ಬನೇ ತಾನೆ ಸೈಜ್, ನಾವು ಮಾಡಿದ್ದು ತಾನೆ, ಇದಕ್ಕೆ ಯಾಕೆ ಪಬ್ಲಿಸಿಟಿ? ಡೈರೆಕ್ಟ್ ಅವ್ರು ಕೊಟ್ಬಿಡಿ, ಡೀಲರ್ ಕೊಟ್ಬಿಟ್ರೆ ರೈತ ತಗೋದಿಲ್ಲ, 1,000 2,000 3,000 ಉಳಿತಲ್ಲ, ಅವ್ರಿಗೆ ಡೈರೆಕ್ಟ್ ಕೊಟ್ಬಿಡೋಣ. GK ಟ್ಯೂಬ್ ಅಂತ ಇತ್ತು, ಈಗ ಏನ್ ಮಾಡಿದೀವಿ ಅಂದ್ರೆ ಬ್ರ್ಯಾಂಡ್ GK ಟ್ಯೂಬ್ ಅನ್ನೋದು ಮೊದಲು ಯಾರೋ ನಮ್ಮ ಮಾವ ಮಾಡೋಕ್ ಮುಂಚೆ ಲಿಮಿಟೆಡ್ ಕಂಪ್ನಿ ಇದೆ, ಅದನ್ನ ಲಿಮಿಟೆಡ್ ಕಂಪ್ನಿ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಟ್ಯೂಬೆಕ್ಸಿಯಾ ಅಂತ ಇಟ್ಕೊಂಡಿದೀವಿ. ನಾನೇ ಓನರ್, ಅದಕ್ಕೆ ನಾನೇ ಲಿಮಿಟೆಡ್ ಕಂಪ್ನಿ, ಯಾಕಂದ್ರೆ ಲಿಮಿಟೆಡ್ ಕಂಪ್ನಿ ಆಗಿಲ್ಲ ಅದು. ಮತ್ತು ಈಗ ಏನಾಗಿದೆ ಅಂದ್ರೆ ಲಿಮಿಟೆಡ್ ಕಂಪ್ನಿಗೆ ಸರ್ಕಾರ ಜಾಸ್ತಿ ಅನುಕೂಲ ಕೊಡ್ತಾ ಇದೆ. ಏನಾದ್ರೂ ನಾನು ಕಂಪ್ಲೇಂಟ್ ಕೊಟ್ರೆ ಕ್ರಮ ತಗೊಂತಾರೆ, ಪ್ರೊಪ್ರೈಟರ್ಸ್ಗೆ ಕ್ರಮ ತಗೊಳ್ಳಲ್ಲ, ಬಿಟ್ ಹಾಕ್ತಾರೆ. ಅದಕ್ಕೋಸ್ಕರ GK ಟ್ಯೂಬ್ ಅನ್ನೋದು ಅಲ್ಲೇ ಯಾವ್ದೋ ಇದೆ, ನಾನು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಕ್ ಹೋಗ್ತಾರೆ ಆಗ್ಲಿಲ್ಲ, ಇನ್ನೊಬ್ರದ್ದು ಇದೆಯಲ್ಲ ಅದಕ್ಕೆ ಈಗಾಗಲ್ಲ ಸೇಮ್ ಹೆಸರು. ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಬಿಟ್ಟು ಟ್ಯೂಬೆಕ್ಸಿಯಾ ಅಂತ ಮಾಡಿದ್ದೀನಿ. ಲಿಮಿಟೆಡ್ ಕಂಪ್ನಿ ಆಯ್ತು, ನಮ್ಮ ಪೈಪ್ ಮೇಲೆ ಟ್ಯೂಬೆಕ್ಸಿಯಾ ಅಂತ ಬರ್ತದೆ.